ಚುನಾವಣೆ ಆಯೋಗದಿಂದ ಈಗ ಪ್ರೆಸೆಂಟಾಗಿ ನಮ್ಮ ಎಲ್ಲ BLOs ಇವ್ರಿಗೆ ಮತ್ತು ಎಲ್ಲ ಜನರಿಗೆ ಮ್ಯಾಪಿಂಗ್ ಮತ್ತು ಪ್ರೋಜನಿ ಮಾಡಿಸ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಸೊ BLOಸು ಅವರು ಮ್ಯಾಪಿಂಗ್ ಮಾಡಬೇಕು. ಅದೇ ರೀತಿ ಜನರು ಎಲ್ಲ ವೋಟರ್ಸ್ ಏನಿದ್ದಾರೆ ನಮ್ಮ ಬೆಳ್ತಂಗಡಿಗೆ ಸಂಬಂಧಪಟ್ಟಂತೆ, ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಒಂದು ಮ್ಯಾಪಿಂಗು ಅಥವಾ ಪ್ರೋಜನಿ. ಮ್ಯಾಪಿಂಗ್ ಅಂದರೆ 40 ವರ್ಷ ಮೇಲ್ಪಟ್ಟವರು, ಪ್ರೋಜನಿಯಲ್ಲಿ 40 ವರ್ಷ ಒಳಗಿರೋರು ಬರ್ತಾರೆ. ಪ್ರೋಜನಿಯಲ್ಲಿ 40 ವರ್ಷ ಒಳಗಿರೋರು ಅಂದರೆ 2002 ವೋಟರ್ ಪಟ್ಟಿಯಲ್ಲಿ ಅವರ ತಂದೆ ತಾಯಿ 2002ಕ್ಕೆ ಅವ್ರಿಗಿನ್ನೂ ಮೇಜರ್ ಆಗಿರಲ್ಲ. ಸೊ ಅವರೆಲ್ಲ 40 ವರ್ಷ ಒಳಗಡೆ ಬಂದಿರ್ತಾರೆ. ಸೊ ಪ್ರೋಜನಿ ಮಾಡಬೇಕು. ಪ್ರೆಸೆಂಟಾಗಿ ಅವರು ವೋಟ್ರಲ್ಲಿ ಇರ್ತಾರೆ. ಸೊ ಅವ್ರನ್ನ ಅವ್ರ ತಂದೆ ತಾಯಿಗೆ ಲಿಂಕ್ ಮಾಡಬೇಕು. ಇದ್ರ ಮುಖ್ಯ ಉದ್ದೇಶ ಏನಂದರೆ ಯಾವುದೇ ಒಂದು ಇಂಡಿಯನ್ ಸಿಟಿಸನ್ಗೆ ವೋಟಿಂಗ್ ಹಕ್ಕಿರುತ್ತಲ್ವ, ಸೊ ಅದೇ ರೀತಿ ಅವ್ರ ತಂದೆ ತಾಯಿಗೆ ಲಿಂಕ್ ಮಾಡಿದಾಗ ವೋಟ್ರ್ ಪಟ್ಟಿ ಕರೆಕ್ಟ್ ಆಗುತ್ತೆ ಅಂತ. ಈಗ ಇನ್ನೊಂದು ಏನಂದರೆ 40 ವರ್ಷ ಆದಮೇಲೆ ಜಾಸ್ತಿ ಇರೋ 40 ವರ್ಷ ಮೇಲ್ಪಟ್ಟಿರೋರ್ದು ಮ್ಯಾಪಿಂಗ್ ಮಾಡಬೇಕು. ಏನಂದರೆ 2002ರಲ್ಲಿ ಅವ್ರದ್ದು ಯಾವುದ್ರಲ್ಲಿದ್ದರು, ಯಾವ ಪಾರ್ಟಲ್ಲಿ, ಯಾವ ಕಾನ್ಸ್ಟಿಟ್ಯೂನ್ಸಿ, ಯಾಕೆಂದರೆ ಬೇರೆ ಕಡೆಯಿಂದ ಅಲ್ಲಿ ಬಂದಿರ್ಬೋದು ಅಥವಾ ಇಲ್ಲಿಂದ ವಲಸೆ ಬೇರೆ ಕಡೆ ಹೋಗಿರ್ಬೋದು, ಅವ್ರದ್ದು ಅಲ್ಲಿ ಮಾಡ್ತಾರೆ, ಅಲ್ಲಿ ವೋಟ್ರ್ ಇದ್ದರೆ. ಸೊ ಇಲ್ಲಿಗೆ ಬಂದಿರೋರ್ದಿರ್ಬೋದು. ಮತ್ತು ಇಲ್ಲಿ 40 ವರ್ಷ ಮೇಲ್ಪಟ್ಟು ಇರೋರನ್ನ ನಾವು ಅಲ್ಲಿ ಮ್ಯಾಪ್ ಮಾಡಿದಾಗ ಹೌದು ಜೆನ್ಯೂನ್ ವೋಟರ್ ಇವತ್ತು ಅವರು ಅಂತ ಒಂದು ನಮಗೆ ಕ್ಲೀನ್ ಆಗುತ್ತೆ. ಏನು ಇದರಲ್ಲಿ ವೋಟ್ರ್ ಎಲೆಕ್ಟ್ರಲ್ ರೋಲಲ್ಲಿ ಸರ್ಟನ್ ಪೀಪಲ್ಸ್ ಅವಾಗೂ ಅವ್ರು ವೋಟಿರಲಿಲ್ಲ ಅಂದರೆ, ಆದರೆ ಅವಾಗ ಮೇಜರ್ ಆಗಿದ್ದರು ಅಂದರೆ 2002ರಲ್ಲಿ, ಅದಕ್ಕೂ ಅವಕಾಶ ಇದೆ. ಅವ್ರ ತಂದೆ ತಾಯಿ ಇದಕ್ಕೆ ಪ್ರೋಜನಿ ಮಾಡಿದ್ರೆ ಮ್ಯಾಪಿಂಗ್ ಬದಲು ಪ್ರೋಜನಿ ಆಗುತ್ತೆ. ಸೊ ಅದರಲ್ಲಿ ಸೆಲ್ಫ್ ಪ್ರೋಜನಿಯಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಸೊ ಆ ರೀತಿ ಮಾಡಬೇಕು. ಇದು ಯಾಕೆ ಮಾಡ್ತಾ ಇರೋದಂದರೆ ಮುಂದಿನ ದಿನಗಳಲ್ಲಿ SIR ಆಗುತ್ತೆ. ನಮ್ಮ ಎಲ್ಲ ದೇಶದಲ್ಲಿ ಇತರ ರಾಜ್ಯಗಳೆಲ್ಲ ಆಗ್ತಾ ಇರುತ್ತೆ, ಇಲ್ಲೂ SIR ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಸೊ ಆವಾಗ ಈಗ ಈ ಮ್ಯಾಪಿಂಗು ಮತ್ತು ಪ್ರೋಜನಿ ಏನು ಮಾಡಿರ್ತೀವಿ ಕ್ಲೀನಾಗಿರುತ್ತೆ. ಒಂದು ಲಿಂಕ್ ಸಿಗುತ್ತೆ ಅವ್ರು ಎಲ್ಲಿ ಯಾರಿಗೆ ಅವ್ರದ್ದು ತಂದೆ ತಾಯಿ ಅಥವಾ 2002ರಲ್ಲಿ ಅವ್ರು ವೋಟ್ರ್ ಇದ್ದರು ಅನ್ನೋದು ಒಂದು ಲಿಂಕ್ ಸಿಗುತ್ತೆ. ಅಂಥವ್ರದ್ದು ಏನು ಇಶ್ಯೂ ಆಗೋಲ್ಲ. ಯಾರು ಮ್ಯಾಪಿಂಗ್ ಅಥವಾ ಪ್ರೋಜನಿ ಆಗಿರಲ್ಲ ಅವ್ರಿಗೇನು ಪ್ರಾಬ್ಲಮ್ ಆಗುತ್ತೆ ಫ್ಯೂಚರಲ್ಲಿ ಈ ಥರ ಆದಾಗ ಅಂದರೆ, ಮತ್ತು SIR ಟೈಮಲ್ಲಿ ಅವರು ದಾಖಲೆಗಳು ಕೊಡಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. 87 ಮುಂಚೆ ಎಲ್ಲ ಹುಟ್ಟಿದ್ರೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. ತದನಂತರ 87 to 2004 ಇದ್ದರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಜೊತೆ ಅವ್ರ ತಂದೆ ಅಥವಾ ತಾಯಿ, 2004 ಆದಮೇಲೆ ಆದರೆ ಅವ್ರ ತಂದೆ ತಾಯಿದು ಜೊತೆಗೆ ಅವ್ರದ್ದು. ಸೊ ನಿಮಗೂ ಗೊತ್ತಿದೆ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದೇ ಎಷ್ಟು ಪ್ರೊಸೆಸ್ ಇದೆ ಅಂತ. ಸೊ ಅದ್ರ ಬದಲು ಈಗಲೇ ಕ್ಲೀನಾಗಿ ಎಲ್ಲ ಜನ ಅವ್ರದ್ದು ಏನು ಮ್ಯಾಪಿಂಗು ಅಥವಾ ಪ್ರೋಜನಿ ಅವರು ಮುಂಚೆ ಎಲ್ಲಿ ವೋಟ್ರ್ ಇದ್ದರು ಅಂತ ಅದನ್ನೊಂದು ಎಲ್ಲ BLOs ಹತ್ರ ಬಂದು ಜನ ವೋಟ್ರಸ್ಸು ಮತ್ತು ಎಲ್ಲ ಪಕ್ಷಗಳು ಇರ್ತಾರೆ ಅವರು ಅವರು ಕಾರ್ಯಕರ್ತರೊಟ್ಟಿಗೆ ಸೇರಿಕೊಂಡು ಅವರು BLAs ಅಂತ ಏನು ಅಪಾಯಿಂಟ್ ಮಾಡಿರ್ತಾರೆ ಅವರೂ ಇದರಲ್ಲಿ ಒಂದು ಪಾಲ್ಗೊಂಡು ಕ್ಲೀನ್ ಮಾಡೋದಕ್ಕೆ, ಎಲೆಕ್ಟೋರಲ್ ರೋಲ್ಸ್ನ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀವಿ. ಏನಾದರೂ ಇದ್ದರೆ ಕೇಳಿ ರೋಲ್ ಮಾಡ್ತಾರೆ. ಪ್ರತಿ SIR ಅಂದರೆ ಪ್ರತಿ ವರ್ಷ ಆಗೋಂಥದ್ದಲ್ಲ ಇದು, ಅರ್ಥಾಯ್ತಲ್ವ. ಸ್ವಲ್ಪ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, SSR ಬೇರೆ SIR ಬೇರೆ. ಸೊ ಈ ರೀತಿ ಆದಾಗ ಅವತ್ತಿನ ದಿನ ಡ್ರಾಫ್ಟ್ ರೋಲು ಮತ್ತು ಫೈನಲ್ ರೋಲ್ ಮಧ್ಯೆ ಯಾರ್ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಆಗ ಅವ್ರದ್ದೆಲ್ಲ ಹೆಸ್ರುಗಳ್ನ ಡೌಟ್ಫುಲ್ ಆಗಿರುತ್ತೆ. ಸೊ ಆವಾಗ ಈ ಎಲ್ಲ ದಾಖಲೆಗಳು ಕೊಡಬೇಕಾಗುತ್ತೆ ಯಾರು ಮ್ಯಾಪಿಂಗು ಪ್ರೋಜನಿ ಆಗಿಲ್ಲ. ಸೊ ಎಂಕ್ವೈರಿ ಆಗುತ್ತೆ. ಎಂಕ್ವೈರಿ ಆದಾಗ ಅವ್ರು ಏನೋ ಜೆನ್ಯೂನ್ ಅಲ್ಲ ಅಂತ ಕಂಡು ಬಂದರೆ ಡಿಲೀಷನ್ ಆಗುತ್ತೆ. ಜೆನ್ಯೂನ್ ಆಗಿದ್ದರೆ ಮಾತ್ರ ಇದು ಬರುತ್ತೆ. ಸೊ ಜೆನ್ಯೂನ್ ಆಗೋಕ್ಕೆ ಅವ್ರು ಏನು ದಾಖಲೆ ಕೊಡಬೇಕು SIR ಟೈಮಲ್ಲಿ ತಮ್ಗೆ ಹೇಳಿದೆ ಆಗಲಿ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಅಂತ. ಮತ್ತು 2004 ಆದಮೇಲೆ ಅಂದರೆ ತಂದೆ ತಾಯಿ ಜೊತೆಗೆ ಅವ್ರದ್ದು ಕೊಡಬೇಕು. ಆ ಮಧ್ಯದಲ್ಲಿ 87 to 2004 ಅಂದರೆ ಯಾರ್ದಾದ್ರೂ ಒಬ್ರದ್ದು ಕೊಡು. ಇಷ್ಟೆಲ್ಲ ಇರುತ್ತೆ ಪ್ರೊಸೆಸ್ಸು. ಮತ್ತು ಎಂಕ್ವೈರಿನೂ ಆಗುತ್ತೆ. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ. ನಮ್ಮಲ್ಲಿರೋದು 2,30,000 ವೋಟರ್ಸ್ ಏನೋ ಹತ್ತತ್ರ ಇದ್ದಾರೆ. ಸೊ ಜಸ್ಟ್ ನಾವು ಇವಾಗ 70% ಏನೋ ಇದ್ದೀವಿ. 30% ನಾವು ಮಾಡಿಲ್ಲ ಅಂದರೆ ಎಷ್ಟು 60,000 ಮೇಲೆ ಎಂಕ್ವೈರಿ ನಡಿಬೇಕಾಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ ಆ ಪೀರಿಯಡಲ್ಲಿ. ಸೊ ಇದನ್ನೆಲ್ಲ ನಾವು ಜನರಿಗೂ ಕಷ್ಟ ಇದು, ಮತ್ತು ಸ್ಟಾಫ್ಸ್ಗೂ ಕಷ್ಟ ಎಲ್ರಿಗೂ. ಮತ್ತು ಆವಾಗ ನಮ್ಮದು ಆಗಿಲ್ಲ, ನಮ್ಮದು ಡಿಲೀಟ್ ಆಯಿತು ಅಂತ ಏನಾದರೂ ಹೇಳಿ ಅವ್ರು ದಾಖಲೆ ಕೊಡದೆ ಆದರೆ, ಸೊ ಅದನ್ನು ತಪ್ಸೋಕ್ಕೋಸ್ಕರ ಮ್ಯಾಪಿಂಗ್ ಮತ್ತು ಪ್ರೋಜನಿ ಮಾಡಿದ್ದಾರೆ. ಈಗ ಅವರು ನಮ್ಮದು ಲಿಂಕ್ ಅಲ್ಲಿಗೆ ಲಿಂಕ್ ಮಾಡಿದ್ರೆ ಇವೇ ಬೆಸ್ಟ್. ಇದು ಈಗ ಮಾಡಿಬಿಟ್ರೆ ಅವ್ರಿಗೆ ಯಾವುದೇ ಇಶ್ಯೂಸ್ ಬರೋಲ್ಲ. SIR ಟೈಮಲ್ಲಿ ಅವ್ರ ಎಲೆಕ್ಟ್ರಲ್ ರೋಲನ್ನು ಕ್ಲೀನಾಗಿರುತ್ತೆ. ಆಗ ಮತ್ತೆ ಎಂಕ್ವೈರಿ ಮಾಡಿಕೊಂಡು ಆವಾಗ ಅವರೆಲ್ಲ ಪ್ರೂವ್ ಮಾಡೋದ್ರ ಬದಲು ಈಗ ಬೆಸ್ಟ್ ಅಂತ ಹೇಳಿ ನಾವು ಮಾಡ್ತಾ ಇರೋದು ಮ್ಯಾಪಿಂಗು ಪ್ರೋಜನಿ.